ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನಾವು ಒಂದು ಮನೆಯಲ್ಲೇ ಗ್ಯಾಸ್ಟ್ರಿಕ್ಕಿಗೆ ಒಂದು ಮನೆಯ ಮದ್ದು, ತುಂಬ ಈಸಿ ಆದಂಥದ್ದು ಮತ್ತು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಬಳಸಿ ನೀವು ಗ್ಯಾಸ್ಟ್ರಿಕ್ಕಿಗೆ ಒಂದು ವಿಶೇಷವಾದಂಥ ಒಂದು ಕಷಾಯನ ಅನ್ಕೋಬೋದು. ಗ್ಯಾಸ್ಟ್ರಿಕ್ಕಿಗೆ ಮನೆ ಮದ್ದು ಮತ್ತು ಔಷಧಿ ಅಂತ ಅನ್ಕೋಬೋದು. ನೀವಿಲ್ಲಿ ನೋಡ್ಬೋದು, ನಾನು ಈಗ ದೊಡ್ಡ ಲೋಟದಲ್ಲಿ ಈ ಲೋಟದಲ್ಲಿ 1.5 ಲೋಟದಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೇನೆ. ಈ ಲೋಟದಲ್ಲಿ 1.5 ಲೋಟದಷ್ಟು ನೀರು ಅಂದರೆ ಇವಾಗ ನಾನು ಇದು 5 ಜನಕ್ಕಾಗುವಷ್ಟು ಇದನ್ನು ಮನೆಯ ಮದ್ದು ನಾನು ಮಾಡ್ತಾಯಿದ್ದೀನಿ. ನೀವು ಸ್ವಲ್ಪ ಊಟಕ್ಕಿಂತ ಮುಂಚೆ ಕುಡಿಬೋದು. ತುಂಬ ಎದೆ ಉರಿ ಇರೋರಿಗೆ ಮತ್ತು ಕಣ್ಣುರಿ ಎಲ್ಲ ಬರುತ್ತೆ ನೋಡ್ರಿ, ಊಟ ಸೇರೋದಿಲ್ಲ ಮತ್ತು ವಾಮಿಟ್ ಬಂದಂಗೆ ಆಗುತ್ತೆ. ಆ ಟೈಮ್ನಲ್ಲಿ ಇದನ್ನು ನೀವು ಮಾಡ್ಕೊಂಡು ಕುಡಿದ್ರೆ ನಿಮಗೆ ತುಂಬ ಬೇಗನೆ ಒಂದು ಗ್ಯಾಸ್ಟ್ರಿಕ್ಕು ಮತ್ತು ಪಿತ್ತ ಅಂತನ್ಬೋದು, ಅದು ಬೇಗ ಕಡಿಮೆ ಆಗುತ್ತೆ. ನಾವು ಈ ನೀರನ್ನು ಬಿಸಿ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ರೀ, ನಾನಿಲ್ಲಿ ನೀರನ್ನು ಬಿಸಿಗಿಟ್ಟಿದ್ದೇನೆ. ನಾನಿವಾಗ ಇದಕ್ಕೆ ಒಂದು ದೊಡ್ಡದು ಇಂಚಷ್ಟು ಶುಂಠಿಯನ್ನು ತಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಜಜ್ಜಿಬಿಟ್ಟು ಇದನ್ನು ಇದ್ರ ಜೊತೆಗೆ ಚೆನ್ನಾಗಿ ಕುದಿಬೇಕು. ನಾವೀಗ 1.5 ಲೋಟ ಇಟ್ಟಿವಿ ನೋಡ್ರಿ, ಅದು 1 ಲೋಟದಷ್ಟು ನಮಗೆ ಆಗಬೇಕು. ಹಾಗಾಗಿ ಇದನ್ನು ನಾನು ಇದ್ರ ಜೊತೆಗೆ ಚೆನ್ನಾಗಿ ಬೇಯಿಸ್ತಾ ಇದ್ದೇನೆ. ಮತ್ತು ಇಲ್ಲಿ ನೋಡ್ಬೋದು ನೀವು, ನಾನು ಓಂಕಾಳು ಒಂದು ಅರ್ಧ ಚಮಚ, ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ರೀ, ನೋಡ್ಕೊಂಡು ಹಾಕೊಳ್ಳಿ. ಇದು ನಾನು ಇದ್ರ ಜೊತೆಗೆ ಹಾಕ್ತಾಯಿದ್ದೀನಿ. ಅರ್ಧ ಚಮಚ ಓಂಕಾಳಷ್ಟು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿ ಬರೋ ತನಕ ನಾನು ಇದನ್ನು ಕುದಿಸ್ತೀನಿ. ನೀವೀಗ ನೋಡ್ಬೋದು, ನಮ್ಮದು ಕಷಾಯ ಚೆನ್ನಾಗಿ ಕುದೀತಾ ಇದೆ ರೀ. ನಾನಿಲ್ಲಿ ಒಂದು ಅರ್ಧ ಕಟ್ನಷ್ಟು ಪುದೀನ ಸೊಪ್ಪು ಈ ಥರ ಬಿಡಿಸಿ ಇಟ್ಕೊಂಡಿದ್ದೇನೆ. ಇದು ಪುದೀನ ಸೊಪ್ಪು ನಮಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದು ನೀವು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು ನಿಮ್ಮ ಇಷ್ಟದ ಪ್ರಕಾರ. ನಾನು ಇಷ್ಟೇ ಹಾಕ್ಕೊಂಡಿದ್ದೇನೆ, ಒಂದು ಅರ್ಧ ಕಟ್ನಷ್ಟು. ಈಗ ಕುದಿಲಕತ್ತಿ 1-2 ನಿಮಿಷ ಆಯಿತು ನಮ್ಮದು. ಇವಾಗ ಇದನ್ನು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಮತ್ತು ನೀರನ್ನು ಕಡಿಮೆ ಆಗಬೇಕಾಗುತ್ತೆ. ಹಾಗಾಗಿ ನಾನು ಇದನ್ನು ಇವಾಗ ಕುದಿಯೋ ನೀರಿಗೆ ಹಾಕ್ತಾಯಿದ್ದೀನಿ. ನೋಡ್ಬೋದು, ನಾನು ಇಲ್ಲಿ ನಮ್ಮದು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ನಾನು ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ತೀನಿ. ಕಲರು ಚೇಂಜ್ ಆಗಬೇಕಾಗ್ತದ್ರಿ. ಇದು ಇವಾಗ ಗ್ರೀನ್ ಕಲರ್ ಇದೆ ನೋಡಿರಿ, ಇದು ನಮಗೆ ನಾವೀಗ ಬ್ಲ್ಯಾಕ್ ಟೀ ಕುಡಿತೀವಿ ನೋಡಿರಿ, ಆ ಥರನೇ ಇದು ಕಲರು ಚೇಂಜ್ ಆಗುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ನಾವು ಬೇಯಿಸೋಣ. ಈಗ ನೋಡ್ಬೋದು ರೀ, ನಮ್ಮದು ಇದು ಚೆನ್ನಾಗಿ ಕುದಿಲಾಗತ್ತೆ, 1-2 ನಿಮಿಷ ಆಯಿತು. ಇವಾಗ ನಾವು ಇದಕ್ಕೆ ನೋಡಿರಿ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕತ್ತಿದ್ದೀವಿ. ಇದು ರುಚಿಗೆ ತಕ್ಕಷ್ಟು ಬೆಲ್ಲನೂ ಇದರೊಟ್ಟಿಗೆ ಚೆನ್ನಾಗಿ ಕುದಿಬೇಕಾಗುತ್ತೆ. ಯಾಕಂತಂದರೆ ನೀವು ಶುಗರ್ ಪೇಷಂಟ್ ಅದು ಇದ್ದರೆ ಜೇನುತುಪ್ಪ ಸೇರಿಸ್ಕೋಬೋದು. ನಾನಿಲ್ಲಿ ಬೆಲ್ಲವನ್ನು ಸೇರಿಸಿದ್ದೇನೆ. ಬೆಲ್ಲ ಸೇರಿಸಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಸಕ್ಕರೆ ನಿಮ್ಮ ಇಷ್ಟ ಇತ್ತು ಅಂದರೆ ನೀವು ಸಕ್ಕರೆ ಯೂಸ್ ಮಾಡ್ಬೋದು. ಇವಾಗ ನಾನಿನ್ನೊಂದು 3 ನಿಮಿಷಗಳ ಕಾಲ ಚೆನ್ನಾಗಿ ಹೈ ಫ್ಲೇಮ್ನಲ್ಲೇ ಬೇಯಿಸ್ತೇನೆ ರೀ. ಈಗ ನೋಡ್ಬೋದು ರೀ, ನಮ್ಮದು ಬೆಲ್ಲ ಹಾಕಿದ್ಮೇಲೆ ಇದು ಹೈ ಫ್ಲೇಮ್ನಲ್ಲೇ ನಾನೀಗ 3 ನಿಮಿಷಗಳ ಕಾಲ ಬೇಯಿಸಿದ್ದೇನೆ. ಇವಾಗ ನಾನು ಸ್ಲೋ ಫ್ಲೇಮ್ನಲ್ಲಿ ಮಾಡ್ತೀನಿ. ನಾನೊಂದು ನೀರನ್ನು ಕಡಿಮೆ ಆಗಿದೆ ಮತ್ತು ಇದು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಇದನ್ನು 1 ಲೋಟಕ್ಕೆ ನಾನು ಸೋಸ್ಕೋಬೇಕಾಗುತ್ತೆ. ನೋಡಿರಿ, ನಮ್ಮದು ಬ್ಲ್ಯಾಕ್ ಟೀ ಯಾವ ಥರ ಬರುತ್ತೆ ಅದೇ ಥರನೇ ಬಂದಿದೆ. ಈಗ ನಾನಿಲ್ಲಿ ಒಂದು ಲೋಟವನ್ನು ಇಟ್ಕೊಂಡಿದ್ದೇನೆ. ಇದರಲ್ಲೇ ನಾನು ಟೀ ಯಾವ ಥರ ಸೋಸ್ತೀವಿ ಅದೇ ಥರನೇ ಸೋಸ್ಕೋಬೇಕಾಗತ್ತೆ ರೀ. ಈಗ ನಾನು ನೋಡಿರಿ ಇದನ್ನು ತೆಗೆದು ಈಗ ಇದಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಇರುತ್ತೆ. ನಾನು ಅಷ್ಟೇ ಮೀಡಿಯಮ್ ಆಗಿ ಮತ್ತು ಸಿಂಪಲ್ ಆದಂಥ ಒಂದು ಈ ಕಷಾಯ ಇದೊಂದು ಮನೆ ಮದ್ದು ಮಾಡಿ ತೋರಿಸಿದ್ದೇನೆ. ನೀವು ಬೇಕಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಜಾಸ್ತಿ ಹಾಕೊಂಡ್ರೂ ಏನು ತೊಂದರೆ ಇಲ್ಲ, ಜಾಸ್ತಿ ಹಾಕೊಂಡ್ರೆ ಒಳ್ಳೆಯದೇ. ಯಾಕಂದರೆ ಮನೆಯಲ್ಲಿ ತುಂಬ ಈಸಿಯಾಗಿ ಸಿಗುವಂಥದ್ದು ಇದು ಆಗಿದೆ.
ಈಗ ನೀವು ನೋಡ್ಬೋದು ನಮ್ಮದಿದು ಆಗಿದೆ ನೋಡ್ರಿ. ಇದಕ್ಕೆ ಒಂದು ಅರ್ಧದಷ್ಟು ಲಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಲಿಂಬೆಹಣ್ಣು ಆಗಲ್ಲ ಅಂತ ಅಂತಾರೆ ಕೆಲವೊಬ್ಬರು. ಇದಕ್ಕೆ ಲಿಂಬೆಹಣ್ಣು ಹಿಂಡಿದ್ರೂ ನಿಮಗೆ ಅದು ಹುಳಿ ಹುಳಿಯಾಗಿ ಏನು ಬರೋದಿಲ್ಲ. ಒಂದು ಅರ್ಧ ಲಿಂಬೆಹಣ್ಣು, ಯಾಕಂತಂದರೆ ನಾವು ಬೆಲ್ಲ ಹಾಕಿರ್ತೀವಿ ನೋಡ್ರಿ, ಇದು ಹುಳಿ ಬ್ಯಾಲೆನ್ಸ್ ಮಾಡುತ್ತೆ ಮತ್ತು ನಿಮಗೆ ಒಂದು 10 ನಿಮಿಷದಲ್ಲೇ ರಿಲೀಫ್ ಸಿಗುತ್ತೆ. ನಿಮಗೆ ಎಷ್ಟೇ ಪಿತ್ತ ಆದ್ರೂ ಸಹ ಮತ್ತು ವಾಮಿಟಿಂಗ್ ಆಗಲಿ ನಿಮಗೆ ಎದೆ ಉರಿ ಏನಿದ್ರೂ ಕಡಿಮೆ ಆಗುತ್ತೆ. ನೀವು ಒಂದು ಸತಿ ಮನೆಯಲ್ಲಿ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.